ಬೇಕು क्रांतिकारी होराट आज हजारों की तादाद में इतना जोर से प्रोटेस्ट किया जा रहा था, कुछ नहीं कर रहा है। अस्सलाम वालेकुम रहमतुल्लाहि बरकातहू। ये प्रोटेस्ट का मतलब, इसका रीजन यही है, हमारा आपके चाहिए जनाब BZ जमीर अहमद खान साहब को कांग्रेस से नजरअंदाज किया जा रहा है। हमारी अपील है हाई कमांड से और DK शिव कुमार साहब से कि हमारे BZ जमीर अहमद खान साहब को डिप्टी CM जी दिया जाए। इंशाअल्लाह ये हाई कमांड तक जाना करके ये पूरे अंग हमारा एक मेहनत और एक लगन है। ನೋಡಿ, ಇವತ್ತಿನ ಸಭೆಯ ಉದ್ದೇಶ ಏನಂದ್ರೆ, ನಿಮ್ಮ ನೆಚ್ಚಿನ ನಾಯಕ ಶ್ರೀ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಕ್ಯಾಬಿನೆಟ್ ಇಂದ ಇನ್ನೂವರೆಗೂ ತಗೊಂಡಿಲ್ಲ. ಫಸ್ಟ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಬರ್ಬೇಕಾಗಿತ್ತು. ಯಾಕೆ 2023 ಯಾವ MLA ಹೋಗಿ ಪ್ರತಿ ಕರ್ನಾಟಕದ ಒಂದೊಂದು ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ 23ಕ್ಕೆ ಸರ್ಕಾರ ತಗೊಂಡ ಬರ್ಬೇಕಾಗಿದ್ರೆ ಕೈವಾಡ ನಿಮ್ಮ ನೆಚ್ಚಿನ ನಾಯಕ ಜಮೀರ್ ಅಹಮದ್ ಖಾನ್ ಅವ್ರದ್ದು ಕೈವಾಡ ಇದ್ದೇ ಇದೆ. ಯಾಕ್ರಿ, ಒಂದು ಉದಾಹರಣೆ 7 ವಿಡಿಯೋ ಇಟ್ಕೊಂಡು ನೀವು ಇಷ್ಟೆಲ್ಲ ಕುತಂತ್ರ ಮಾಡ್ತಿದ್ರಲ್ಲ, ಬರೀ ಜಮೀರ್ ಅಹಮದ್ ಖಾನ್ಗೆ ಅನ್ಯಾಯ ಅಲ್ಲ, ಇಡೀ ಸಮಾಜಕ್ಕೆ, ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇರೋದು. ನಮ್ಗೆ ನಿಮ್ಗೆ ಪ್ರತಿ ಒಂದು ಅಹಿಂದ ಜಾತಿಯವ್ರಿಗಾಗ್ಲಿ, ದಲಿತವ್ರಿಗಾಗ್ಲಿ, OBCಗೆ ಆಗ್ಲಿ, ಪ್ರತಿಯೊಂದು ಲಿಂಗಾಯತರಾಗ್ಲಿ ಎಷ್ಟೋ ಜನ ಅವ್ರಿಗೆ ಪ್ರೀತಿ ಮಾಡ್ತಾರೆ. ಯಾಕೆ ನೀವು ಕಣ್ಮುಂದೆ ನೋಡಿಲ್ವ? ಯಾಕೆ AICC ಹೈಕಮಾಂಡ್ಗೆ ಗೊತ್ತಿಲ್ವ? ಹೈಕಮಾಂಡ್ಗೆ ತಿಳುವಳಿಕೆ ಇಲ್ವ? ಒಂದು ಉದ್ದೇಶ ಇಟ್ಕೊಂಡು ಈ ಷಡ್ಯಂತ್ರ ನಡೆಸಿರಲ್ಲ, ನಿಮ್ಗೆ ನಾಚಿಕೆ ಮಾನ್ಯ ಮರ್ಯಾದೆ ಬರಲ್ವಾ? ಇಳಿಜೋಳಿಗಳವರು ಕಿಡಿಜೋಳಿಗಳು ಮಾಡಿರೋದು ಕೆಲಸ. ಯಾಕ್ರಿ ಅಂತ ನಾಯಕನ ನೀವು ಬಿಟ್ಕೊಂಡ್ರೆ ತುಂಬಾ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ. ಇವತ್ತು ನಾವು ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀವಿ. ಒಂದು ವಾರದಿಂದ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಇನ್ನ ನೀವು ಕೊಟ್ಟಿಲ್ಲ ಅಂದ್ರೆ ಇನ್ನ ಉಗ್ರಾರ್ಥ ಹೋರಾಟ ನಡೀತದೆ. ನಮ್ಮ ಎಚ್ಚರಿಕೆ 28 ಅಲ್ಲ, ಬರೋ ಮುಂದೆ GB ಎಲ್ಲ ತೋರಿಸ್ತೀವಿ. ಯಾಕೆ 28 ಬೇಕಾಗಿಲ್ಲ ನಮ್ಗೆ. ಇನ್ನ 3 ತಿಂಗಳು 6 ತಿಂಗಳು ಆದ್ಮೇಲೆ GB ಬರ್ತಾ ಇದೆ. ನಾವು ತೋರಿಸ್ತೀವಿ ನಮ್ಮ ಹಕ್ಕಿದ್ದಾರೆ. ನಾವು ಸಂವಿಧಾನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಕೊಟ್ಟಿದ್ದು ಸಂವಿಧಾನ ಓದ್ಕೊಂಡ್ ಬೆಳೆಸ್ಕೊಂಡ್ ಬಂದಿರೋದು. ಆ ಸಂವಿಧಾನಕ್ಕೆ ಹಾಕೋ ನಾವು ಕೇಳ್ಬೇಕು. ನಾವು ನಿಮ್ಮ ಹತ್ರ ಒಂದ್ ಭಿಕ್ಷೆ ಕೇಳ್ತಾ ಇಲ್ವಾ? ನಾವು ಕೆಲಸ ಮಾಡಿದೀವಿ, ನಾವು ದುಡ್ದಿದ್ದೀವಿ, ನಮ್ಗೆ ಬೇಕೇ ಬೇಕು ಡಿಸಿಷನ್ ಸ್ಥಾನ. ಎಚ್ಚರಿಕೆ AICC ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಅವ್ರಿಗೆ ಮತ್ತು AICC ಜನರಲ್ ಸೆಕ್ರೆಟರಿ ಶ್ರೀ ಸುರ್ಜೇವಾಲಾ ಅವ್ರಿಗೆ, ನಮ್ಮ AICC ಪ್ರೆಸಿಡೆಂಟ್ ಆದಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ, ಮತ್ತೆ ನಿಮ್ಮ ನೆಚ್ಚಿನ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ, ನಮ್ಮ ಹಾಲಿ ಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್ ಅವ್ರಿಗೆ ನಾವು ಎಲ್ಲರ ಮನವಿ ಮಾಡ್ತಾ ಇದೀವಿ ಸರ್. ರಿಕ್ವೆಸ್ಟ್. ಆಮೇಲೆ ಮುಂದಿನ ದಿನಗಳಿಗೆ ಏನಾಗತ್ತೆ, ಉಗ್ರ ಆಗ್ಬಿಡ್ತೇವೆ. ನಾವು ನಿಂತ್ಕೊಳ್ಳೋರಲ್ಲ, ನಾವು ಕೇಳ್ಕೊಂಡ್ ಬಂದಿದ್ದೀವಿ. 1992 ಇಂದ ನಾವು ನಿಮ್ಗೆ ಮತ ಹಾಕೊಂಡ್ ಬರ್ತಾ ಇದೀವಿ. ನಾವು ಜಮೀರ್ ಅಹಮದ್ ಖಾನ್ ಅವ್ರು ನೋಡಿ ಇನ್ನೂ ಹೆಚ್ಚು ಮತವನ್ನು ಹಾಕಿದೀವಿ 23ರಲ್ಲಿ. ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಒಂದು ವ್ಯಕ್ತಿ ಜಮೀರಲ್ಲ, ಒಂದು ವ್ಯಕ್ತಿ ಜಮೀರ್ ನಾಯಕರಲ್ಲ, ಇಡೀ ಸಮಾಜ ಮುಂದೆ ಇದೆ. ಇಡೀ ಸಮಾಜ, ಪ್ರತಿಯೊಂದು ಸಮಾಜ, ಅಹಿಂದ, ದಲಿತ, OBC ಅವ್ರ ಜೊತೆ ಎಲ್ಲರಿದ್ದಾರೆ. ಆರಂಭ ಆಗಿದೆ. 15 ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇದೆ. ಇನ್ನ ಮುಂದೆ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಹೋರಾಟ ಆಗತ್ತೆ. ನಮ್ಮ ವಿನಂತಿ ಎಲ್ಲ ಸೆಂಟ್ರಲ್ ಹೈಕಮಾಂಡ್ ಆಗ್ಲಿ, ಸ್ಟೇಟ್ ಹೈಕಮಾಂಡ್ ಆಗ್ಲಿ, ಎಲ್ಲರಿಗೂ ನಮ್ಮ ವಿನಂತಿ, ಬೇಕೇ ಬೇಕು.